ನಮಸ್ತೆ ಸ್ನೇಹಿತರೆ, ಸ್ಟೋರಿ ಹಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಮ್ಮೆ ಯೋಚಿಸಿ, ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಯಾವಾಗ ಬರುತ್ತದೆ? ಹೊಸ ಕೆಲಸ ಸಿಕ್ಕಿದಾಗಲ, ಹೆಚ್ಚು ಹಣ ಬಂದಾಗಲ, ಅಥವಾ ಅದೃಷ್ಟ ಬದಲಾದ ನಂತರವ? ಸತ್ಯ ಏನು ಎಂದರೆ, ಜೀವನವನ್ನು ಬದಲಿಸುವುದು ದೊಡ್ಡ ಘಟನೆಗಳು ಅಲ್ಲ, ಪ್ರತಿನಿತ್ಯ ನಾವು ಮಾಡುವ ಸಣ್ಣ ನಿರ್ಧಾರಗಳು. ಬೆಳಗ್ಗೆ ಎಷ್ಟು ಹೊತ್ತಿಗೆ ಎದ್ದೆವು, ನಮ್ಮ ಸಮಯವನ್ನು ಹೇಗೆ ಬಳಸುತ್ತಿದ್ದೇವೆ, ಯಾರ ಜೊತೆ ಸಮಯ ಕಳೆಯುತ್ತಿದ್ದೇವೆ, ನಮ್ಮ ಮನಸ್ಸಿನಲ್ಲಿ ಯಾವ ಯೋಚನೆಗಳನ್ನು ಇಟ್ಟುಕೊಳ್ಳುತ್ತಿದ್ದೇವೆ, ಇವೆಲ್ಲವೂ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಈ ವಿಡಿಯೋದಲ್ಲಿ ನಾವು ತಿಳಿಯುವುದು ಸ್ವಯಂ ಅಭಿವೃದ್ಧಿ ಎಂದರೇನು, ಯಶಸ್ವಿ ಜನರು ವಿಭಿನ್ನವಾಗಿ ಏನು ಮಾಡುತ್ತಾರೆ, ಹಾಗೂ ನೀವು ಇದನ್ನು ಹಿಂದೆ ಪ್ರಾರಂಭಿಸಿದರೆ ನಿಮ್ಮ ಜೀವನವನ್ನು ಹೇಗೆ ನಿಧಾನವಾಗಿ ಆದರೆ ಖಚಿತವಾಗಿ ಬದಲಿಸಬಹುದು. ಸ್ನೇಹಿತರೆ, ಇದು ಕೇವಲ ಮೋಟಿವೇಶನ್ ಅಲ್ಲ, ಇದು ಪ್ರಾಕ್ಟಿಕಲ್ ಲೈಫ್ ಬ್ಲೂ ಪ್ರಿಂಟ್. ಸ್ನೇಹಿತರೆ, ವಿಡಿಯೋಗೆ ಹೋಗುವ ಮೊದಲು ನೀವಿನ್ನು ಸ್ಟೋರಿ ಹಂಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಅಂದ್ರೆ ನಮ್ಮನ್ನು ನಾವು ಇನ್ನೊಬ್ಬರ ಜೊತೆ ಹೋಲಿಸಿಕೊಂಡು ನೋಡುವುದಲ್ಲ. ಅದು ನಿನ್ನೆ ಇದ್ದ ನಮಗಿಂತ ಇಂದು ಸ್ವಲ್ಪ ಉತ್ತಮವಾಗುವುದು. ಹೆಚ್ಚು ಜನ ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಅವರು ತಕ್ಷಣ ಫಲಿತಾಂಶ ಬಯಸುತ್ತಾರೆ. ಜಿಮ್ಗೆ ಹೋಗಿ 1 ವಾರದಲ್ಲಿ ಬಾಡಿ ಚೇಂಜ್ ಆಗಬೇಕು ಅಂತ ನಿರೀಕ್ಷಿಸುತ್ತಾರೆ. ಹೊಸ ಸ್ಕಿಲ್ ಕಲಿತು 1 ತಿಂಗಳಲ್ಲಿ ಸಕ್ಸಸ್ ಬಯಸುತ್ತಾರೆ. ತಕ್ಷಣ ಫಲಿತಾಂಶ ಬಯಸುವವರಿಗೆ ಪ್ರಕೃತಿಯೇ ಪಾಠ ಹೇಳುತ್ತಿದೆ. ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಅಷ್ಟೇ. ಸಸಿ ಚಿಗುರಿ ಗಿಡವಾಗಿ ಬೆಳೆದು ಮರ ಆಗಲು ಸಮಯ ತೆಗೆದುಕೊಳ್ಳುತ್ತದೆ. ಇದೇ ರೀತಿಯೇ ಸೆಲ್ಫ್ ಇಂಪ್ರೂವ್ಮೆಂಟ್ ಕೂಡ ಸ್ಲೋ ಪ್ರೋಸೆಸ್, ಬದಲಾವಣೆಗೆ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಈ ಪ್ರೋಸೆಸ್ ಪರ್ಮನೆಂಟ್ ಚೇಂಜ್ ನೀಡುತ್ತದೆ. ನಮ್ಮ ಆಲೋಚನೆಗಳು ನಮ್ಮ ಅಭ್ಯಾಸಗಳನ್ನು ನಿರ್ಧರಿಸುತ್ತದೆ. ಅಭ್ಯಾಸಗಳು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ವ್ಯಕ್ತಿತ್ವ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಸ್ನೇಹಿತರೆ, ಯಶಸ್ಸಿನ ಮೂಲ ಸ್ಕಿಲ್ ಅಲ್ಲ, ಮೈಂಡ್ ಸೆಟ್. ಒಬ್ಬ ವ್ಯಕ್ತಿ ಸಮಸ್ಯೆಯನ್ನು ನೋಡುತ್ತಾನೆ, ಇನ್ನೊಬ್ಬ ವ್ಯಕ್ತಿ ಅವಕಾಶವನ್ನು ನೋಡುತ್ತಾನೆ. ಎರಡರ ನಡುವೆ ವ್ಯತ್ಯಾಸ ಇದೆ. ನೆಗೆಟಿವ್ ಮೈಂಡ್ ಸೆಟ್ ಇರುವವರು ಯಾವಾಗಲೂ ಹೇಳುತ್ತಾರೆ, ನನಗೆ ಆಗುವುದಿಲ್ಲ, ನನ್ನ ಅದೃಷ್ಟ ಕೆಟ್ಟದಾಗಿದೆ ಎಂದು. ಅದೇ ಪಾಸಿಟಿವ್ ಮೈಂಡ್ ಸೆಟ್ ಇರುವವರು ಹೇಳುತ್ತಾರೆ, ನಾನು ಏನು ಕಲಿಯಬಹುದು, ಕಲಿತಿದ್ದನ್ನು ಹೇಗೆ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಎಂಬುದನ್ನು ನೋಡುತ್ತಿರುತ್ತಾನೆ. ವಿಜ್ಞಾನವು ಹೇಳುತ್ತದೆ, ನಮ್ಮ ಮೆದುಳು ಪ್ಲಾಸ್ಟಿಕ್ ನೇಚರ್ ಹೊಂದಿದೆ. ಅಂದರೆ ನಾವು ಹೊಸದಾಗಿ ಯೋಚಿಸುವುದನ್ನು ಕಲಿಯಬಹುದು. ಪ್ರತಿದಿನ ನಿಮ್ಮನ್ನು ನೀವು ಕೇಳಿ, ಇಂದು ನಾನು ಏನು ಹೊಸದಾಗಿ ಕಲಿತೆ? ಈ ಒಂದು ಪ್ರಶ್ನೆ ನಿಮ್ಮ ಜೀವನವನ್ನು ನಿಧಾನವಾಗಿ ಬದಲಿಸುತ್ತದೆ. ಸ್ನೇಹಿತರೆ, ಇಲ್ಲಿ ಎಲ್ಲರಿಗೂ 24 ಗಂಟೆಗಳೇ ಇದೆ. ಆದರೆ ಎಲ್ಲರ ರಿಸಲ್ಟ್ ಒಂದೇ ಆಗಿರುವುದಿಲ್ಲ. ಕಾರಣ ಟೈಮ್ ಮ್ಯಾನೇಜ್ಮೆಂಟ್, ಸಮಯದ ಬಳಕೆ. ಯಶಸ್ವಿ ಜನರು ಸಮಯವನ್ನು ಖರ್ಚು ಮಾಡುವುದಿಲ್ಲ, ಅವರು ಸಮಯವನ್ನು ಹೂಡಿಕೆ ಮಾಡುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ 2 ಗಂಟೆ ಕಳೆಯುವುದು ಈಸಿ, ಆದರೆ 30 ನಿಮಿಷ ಪುಸ್ತಕ ಓದುವುದು ಕಷ್ಟ. 5 ವರ್ಷಗಳ ನಂತರ ಅದರ ಪರಿಣಾಮ ದೊಡ್ಡದಾಗಿರುತ್ತದೆ. ನೀವು ದಿನನಿತ್ಯ ಒಂದು ಸಿಂಪಲ್ ರೂಲ್ಸ್ ಮಾಡಿಕೊಳ್ಳಿ. ಇಂಪಾರ್ಟೆಂಟ್ ಕೆಲಸ ಮೊದಲು, ಈಸಿ ಕೆಲಸ ನಂತರ. ಬೆಳಗ್ಗೆ ನಿಮ್ಮ ಎನರ್ಜಿ ಹೆಚ್ಚು ಇರುವಾಗ ಅತ್ಯಂತ ಮುಖ್ಯ ಕೆಲಸ ಮುಗಿಸಿಬಿಡಿ. ಇದು ಪ್ರೊಡಕ್ಟಿವಿಟಿಯಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಸ್ನೇಹಿತರೆ, ನಮ್ಮ ಜೀವನವನ್ನು ನಿರ್ಧರಿಸುವುದು ಮೋಟಿವೇಶನ್ ಅಲ್ಲ, ಹ್ಯಾಬಿಟ್ಸ್. ಮೋಟಿವೇಶನ್ ಒಂದು ದಿನ ಬರುತ್ತದೆ, ಒಂದು ದಿನ ಹೋಗುತ್ತದೆ. ಆದರೆ ಹ್ಯಾಬಿಟ್ ಇದ್ದರೆ ಕೆಲಸ ನಡೆಯುತ್ತಲೇ ಇರುತ್ತದೆ. ಜೇಮ್ಸ್ ಕ್ಲಿಯರ್ ಅವರು ಅಟಾಮಿಕ್ ಹ್ಯಾಬಿಟ್ಸ್ ನಲ್ಲಿ ಹೇಳುವಂತೆ, ಸಣ್ಣ ಅಭ್ಯಾಸಗಳು ದೊಡ್ಡ ಫಲಿತಾಂಶವನ್ನು ತರುತ್ತದೆ. ಪ್ರತಿದಿನ 1% ಇಂಪ್ರೂವ್ಮೆಂಟ್ ಮಾಡಿದರೆ 1 ವರ್ಷದಲ್ಲಿ ದೊಡ್ಡ ಬದಲಾವಣೆ ಆಗಿರುತ್ತದೆ. ಉದಾಹರಣೆಗೆ, ಪ್ರತಿದಿನ 10 ಪೇಜ್ ಪುಸ್ತಕ ಓದಿದರೆ 1 ವರ್ಷದಲ್ಲಿ 12ರಿಂದ 15 ಪುಸ್ತಕವನ್ನು ಓದಿ ಮುಗಿಸಬಹುದು. ಹ್ಯಾಬಿಟ್ ಬಿಲ್ಡ್ ಮಾಡಲು 3 ಗೋಲ್ಡನ್ ರೂಲ್ಸ್ಗಳು ಇಲ್ಲಿವೆ. ಸ್ಮಾಲ್ ಸ್ಟಾರ್ಟ್ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಪರ್ಫೆಕ್ಟ್ ಆಗಲೇಬೇಕೆಂದು ಯೋಚಿಸಬೇಡಿ. ಸ್ನೇಹಿತರೆ, ಹೆಚ್ಚು ಜನರು ಮೋಟಿವೇಶನ್ಗೆ ಕಾಯುತ್ತಾರೆ, ಆದರೆ ಯಶಸ್ಸು ಡಿಸಿಪ್ಲಿನ್ ಮೇಲೆ ನಿಂತಿದೆ. ಮೋಟಿವೇಶನ್ ಹೇಳುತ್ತದೆ, ಇಂದು ಮೂಡ್ ಇಲ್ಲ. ಡಿಸಿಪ್ಲಿನ್ ಹೇಳುತ್ತದೆ, ಮಾಡಲೇಬೇಕು ಎಂದು. ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡುವುದು, ಸ್ಟಡಿ ಮಾಡುವುದು, ಸ್ಕಿಲ್ ಪ್ರಾಕ್ಟೀಸ್ ಮಾಡುವುದು, ಇವೆಲ್ಲ ಡಿಸಿಪ್ಲಿನ್ ಇಂದ ಮಾತ್ರ ಸಾಧ್ಯ. ಒಮ್ಮೆ ಡಿಸಿಪ್ಲಿನ್ ಬಿಲ್ಡ್ ಆದ ಮೇಲೆ ಜೀವನ ಈಸಿ ಆಗುತ್ತದೆ. ಗೋಲ್ ಇಲ್ಲದ ಜೀವನ ಸಾರಥಿ ಇಲ್ಲದ ರಥದ ಹಾಗೆ. ಗೋಲ್ ದೊಡ್ಡದಾಗಿರಬಹುದು, ಆದರೆ ಆಕ್ಷನ್ ಸ್ಮಾಲ್ ಆಗಿರಬೇಕು.
ಎಕ್ಸಾಂಪಲ್, ನಾನು ಸಕ್ಸಸ್ಫುಲ್ ಆಗಬೇಕು ಅನ್ನೋದು ಗೋಲ್ ಅಲ್ಲ. ಪ್ರತಿದಿನ 1 ಗಂಟೆ ಸ್ಕಿಲ್ ಪ್ರಾಕ್ಟೀಸ್ ಮಾಡೋದು ಗೋಲ್. ನಿಮ್ಮ ಗೋಲ್ಗಳನ್ನು ಬರೆದುಕೊಳ್ಳಿ. ಡೈಲಿ ಪ್ರೋಸೆಸ್ ಚೆಕ್ ಮಾಡಿ. ನೀವು ಬರೆದಿಡುವ ನಿಮ್ಮ ಗುರಿಗಳು ಸಾಧನೆಯ ಸಾಧ್ಯತೆ ಹೆಚ್ಚಿಸುತ್ತವೆ. ಸ್ನೇಹಿತರೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಅಂದ್ರೆ ಕೆಲಸ ಮಾತ್ರ ಅಲ್ಲ, ಮನಸ್ಸಿನ ಶಾಂತಿಯೂ ಮುಖ್ಯ. ಸ್ಟ್ರೆಸ್, ಕಂಪ್ಯಾರಿಸನ್, ಓವರ್ ಥಿಂಕಿಂಗ್ ಇವು ಎನರ್ಜಿಯನ್ನು ನಾಶ ಮಾಡುತ್ತವೆ. ಪ್ರತಿನಿತ್ಯ 10 ನಿಮಿಷ ಸೈಲೆಂಟ್ ಆಗಿ ಕುಳಿತುಕೊಳ್ಳಿ. ಮೊಬೈಲ್ ಬೇಡ, ಮ್ಯೂಸಿಕ್ ಬೇಡ. ನಿಮ್ಮ ಮನಸ್ಸು ಕಾಮ್ ಆಗುತ್ತದೆ. ನಿಮ್ಮ ಮನಸ್ಸು ಕಾಮ್ ಆದ ಬಳಿಕ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಬಳಿ ಈಗಾಗಲೇ ಇರುವುದಕ್ಕೆ ಸಂತೋಷದಿಂದ ಕೃತಜ್ಞತೆ ಹೇಳಿ. ಈ ಒಂದು ಅಭ್ಯಾಸ ನಿಮ್ಮ ಹ್ಯಾಪಿನೆಸ್ ಲೆವೆಲ್ ಅನ್ನು ಹೆಚ್ಚಿಸುತ್ತದೆ. ನಾವು ಹೆಚ್ಚು ಸಮಯ ಕಳೆಯುವ ಜನರು ಕೂಡ ನಮ್ಮ ಮೇಲೆ ಪ್ರಭಾವ ಬೀರುತ್ತಾರೆ. ನೆಗೆಟಿವ್ ಜನರ ಜೊತೆ ಇದ್ದರೆ ನಮ್ಮ ಆಲೋಚನೆಗಳು ಕೂಡ ನೆಗೆಟಿವ್ ಆಗುತ್ತದೆ. ಪಾಸಿಟಿವ್ ಗ್ರೋತ್ ಮೈಂಡ್ಸೆಟ್ ಇರುವ ಜನರ ಜೊತೆ ಇದ್ದರೆ ನಾವು ಸಹ ಬೆಳೆಯುತ್ತೇವೆ. ಇದರ ಅರ್ಥ ಹಳೆಯ ಸ್ನೇಹಿತರನ್ನು ಬಿಡಬೇಕು ಎಂದಲ್ಲ, ಆದರೆ ನಿಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ನಿಮ್ಮ ಗ್ರೋತ್ಗೆ ಸಪೋರ್ಟ್ ಮಾಡಬೇಕು ಎಂದು. ಸ್ಕೂಲ್ ಅಥವಾ ವರ್ಕ್ ಮುಗಿದ ನಂತರ ಲರ್ನಿಂಗ್ ಮುಗಿಯುವುದಿಲ್ಲ. ಇಂದಿನ ಜಗತ್ತಿನಲ್ಲಿ ಸ್ಕಿಲ್ ಅಪ್ಡೇಟ್ ಆಗುತ್ತಲೇ ಇರುತ್ತದೆ. ರೀಡಿಂಗ್, ಆನ್ಲೈನ್ ಕೋರ್ಸ್, ಲಿಸನಿಂಗ್ ಇವು ಬ್ರೈನ್ ಆಕ್ಟಿವಿಟಿಯನ್ನು ಹೆಚ್ಚಿಸುತ್ತದೆ. ದಿ 7 ಹ್ಯಾಬಿಟ್ಸ್ ಆಫ್ ಹೈ ಎಫೆಕ್ಟಿವ್ ಪೀಪಲ್ ಪುಸ್ತಕದಲ್ಲಿ ಹೇಳುವಂತೆ ಶಾರ್ಪನ್ ದಿ ಸಾ ಅಂದರೆ ನಮ್ಮನ್ನು ನಾವು ಅಪ್ಡೇಟ್ ಮಾಡಿಕೊಳ್ಳುತ್ತಲೇ ಇರಬೇಕು. ಪ್ರತಿ ದಿನದ ಸ್ವಲ್ಪವೇ ಲರ್ನಿಂಗ್ 5 ವರ್ಷದಲ್ಲಿ ಹ್ಯೂಜ್ ಡಿಫರೆನ್ಸ್ ಅನ್ನು ತರುತ್ತದೆ. ಸ್ನೇಹಿತರೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಓವರ್ ನೈಟ್ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡುವುದು, ಎಲ್ಲವನ್ನು ಒಂದೇ ಸಮಯದಲ್ಲಿ ಬದಲಿಸುವ ಪ್ರಯತ್ನ ಮಾಡುವುದು, ಕಂಪ್ಯಾರಿಸನ್ ಮಾಡುವುದು, ಫೇಲ್ಯೂರ್ ಬಂದಾಗ ನಿಲ್ಲುವುದು. ಫೇಲ್ಯೂರ್ ಅಂದ್ರೆ ಎಂಡ್ ಅಲ್ಲ, ಅದು ಫೀಡ್ಬ್ಯಾಕ್. ಪ್ರತಿ ತಪ್ಪು ಒಂದು ಲೆಸನ್ ಆಗಿರಬೇಕು. ಹಾಗೆಯೇ ಚಾಣಕ್ಯರು ಹೇಳಿದ ಒಂದು ಮಾತು, ತಪ್ಪುಗಳು ಎಲ್ಲವೂ ನಮಗೆ ಪಾಠ. ಆದರೆ ಎಲ್ಲಾ ತಪ್ಪುಗಳನ್ನು ನಾವು ಮಾಡಲು ನಮ್ಮ ಜೀವನದಲ್ಲಿ ಸಮಯ ಇರುವುದಿಲ್ಲ. ಬೇರೆಯವರ ತಪ್ಪುಗಳಿಂದಲೂ ಕೂಡ ನಾವು ಕಲಿಯಬೇಕು ಎಂದು. ಮಾರ್ನಿಂಗ್ ರೊಟೀನ್ನ ಶಕ್ತಿ. ಬೆಳಗ್ಗಿನ 1 ಗಂಟೆ ದಿನದ ಟೋನ್ ಅನ್ನು ನಿರ್ಧರಿಸುತ್ತದೆ. ಸಕ್ಸಸ್ಫುಲ್ ರೊಟೀನ್ ಎಕ್ಸಾಂಪಲ್ ಅರ್ಲಿ ವೇಕಪ್, ವಾಟರ್ ಡ್ರಿಂಕಿಂಗ್, ಎಕ್ಸರ್ಸೈಸ್, ಪ್ಲಾನಿಂಗ್ ಹಾಗೂ ಮಾರ್ನಿಂಗ್ ನಲ್ಲಿ ಫೋನ್ ಅವಾಯ್ಡ್ ಮಾಡಿದರೆ ಫೋಕಸ್ ಹೆಚ್ಚುತ್ತದೆ. ಸ್ನೇಹಿತರೆ, ಕನ್ಸಿಸ್ಟೆನ್ಸಿಯೇ ಯಶಸ್ಸಿನ ರಹಸ್ಯ. ಟ್ಯಾಲೆಂಟ್ ಇಂಪಾರ್ಟೆಂಟ್, ಲಕ್ ಹೆಲ್ಪ್ಫುಲ್, ಆದರೆ ಕನ್ಸಿಸ್ಟೆನ್ಸಿ ಅನ್ಬೀಟಬಲ್. ಪ್ರತಿ ದಿನ ಸ್ಮಾಲ್ ಆಕ್ಷನ್ ಬ್ರೇಕ್ ತೆಗೆದುಕೊಳ್ಳಬೇಡಿ. 1 ವರ್ಷದ ನಂತರ ನಿಮ್ಮನ್ನು ನೀವೇ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಸೆಲ್ಫ್ ಇಂಪ್ರೂವ್ಮೆಂಟ್ ಒಂದು ಡೆಸಿಗ್ನೇಷನ್ ಅಲ್ಲ, ಒಂದು ಜರ್ನಿ. ನಾಳೆಯೇ ಪರ್ಫೆಕ್ಟ್ ಆಗಬೇಕಿಲ್ಲ, ಇಂದಿಗಿಂತ ಬೆಟರ್ ಆದರೆ ಸಾಕು. ಪ್ರತಿ ದಿನ 1% ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹೋಗಿ. ಒಂದು ದಿನ ಹಿಂದಿರುಗಿ ನೋಡಿದಾಗ ಆ ದಿನ ನೀವು ಹೊಸ ವ್ಯಕ್ತಿಯಾಗಿರುತ್ತೀರಿ. ಜೀವನ ಬದಲಿಸಲು ಸರಿಯಾದ ಸಮಯ ಯಾವುದು ಗೊತ್ತಾ? ಅದು ಇದೇ ಕ್ಷಣ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.